ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸರ್ಕಾರದ ಭಯವೇ ಇಲ್ಲ, ಪೊಲೀಸರಿಗೆ ಕ್ಯಾರೆ ಅಂತಲೂ ಕೂಡ ಅನ್ನಲಿಲ್ಲ. ಬೈಕ್ನಲ್ಲಿ ಬಂದರು, ಮನಿ ಹೀಸ್ಟ್ ಸಿನಿಮಾ ಸ್ಟೈಲ್ನಲ್ಲಿ ಬರೋಬ್ಬರಿ 93 ಲಕ್ಷ ಹಣವನ್ನು ದರೋಡೆ ಮಾಡಿದ್ರು. ಎದುರಿಗೆ ಸಿಕ್ಕವರನ್ನು ಡಮಾರ್ ಅಂತ ಕಿಂಚಿತ್ತು ಕೂಡ ಕನಿಕರವನ್ನು ತೋರದೆ 6 ಸುತ್ತು ಸಿಡಿಗುಂಡನ್ನು ಹಾರಿಸಿ ಸ್ಥಳದಲ್ಲೇ ಹಣ ತುಂಬಲಿಕ್ಕೆ ಮುಂದಾಗಿದ್ದಂಥ ಸಿಬ್ಬಂದಿಯಾದಂಥ ಗಿರಿ ವೆಂಕಟೇಶ್ ಅವರ ಪ್ರಾಣವನ್ನೇ ತೆಗೆದುಬಿಟ್ರು. ಇನ್ನೊಬ್ಬರ ಆದಂತಹ ಶಿವಕುಮಾರ್ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಅವರ ಪರಿಸ್ಥಿತಿಯು ಚಿಂತಾಜನಕವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬ್ಯಾಂಕ್ ಸಿಬ್ಬಂದಿಯವರ ಕುಮ್ಮಕ್ಕು ಇರೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಆ ರೀತಿಯಾದಂಥ ಅನುಮಾನಗಳು ವ್ಯಕ್ತವಾಗ್ತಿರೋದು ಹಾಡು ಹಗಲೇ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಘಟನೆಯನ್ನು ಭೇದಿಸುವಲ್ಲಿ ನಮ್ಮ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ನಮ್ಮ ರಾಜ್ಯದ ನಾಯಕರು ಇತ್ತ ಕುರ್ಚಿ ಗುದ್ದಾಟದಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ. ತೆರೆಮರೆಯಲ್ಲಿ ಆ ತರಹದ ಒಂದಿಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇರೋದು. ವೀಕ್ಷಕರೇ, 11:30 ಮುಂಜಾನೆಯ ಸಮಯ. ಗನ್ಮ್ಯಾನ್ ಇಲ್ಲದೆ ATMಗೆ ಹಣ ಹಾಕೋಕ್ಕೆ ಬರೋ ಅವಶ್ಯಕತೆ ಏನಿತ್ತು ಅನ್ನೋ ಕೆಲವೊಂದು ಶಂಕೆಗಳು ವ್ಯಕ್ತವಾಗ್ತಾ ಇರೋದು. ಗನ್ಮ್ಯಾನ್ ಇಲ್ಲ ಅನ್ನೋ ಸುದ್ದಿಯನ್ನು ಕೊಟ್ಟೋರು ಯಾರು? ಆತ 1 ಗಂಟೆ ತಡವಾಗಿ ಬರ್ತಾನೆ ಅನ್ನೋ ಸುದ್ದಿ ಹೇಗೆ ಇವರಿಗೆ ರವಾನೆಯಾಯಿತು? ಗನ್ಮ್ಯಾನ್ ಇದ್ದಿದ್ದರೆ ಅವನ ಕೈಯಲ್ಲೂ ಕೂಡ ಒಂದು ಶಸ್ತ್ರಾಸ್ತ್ರಗಳು ಇರ್ತಾ ಇತ್ತು. ಆದರೆ ಇವೆಲ್ಲ ಸುದ್ದಿಗಳು ಅವ್ರಿಗೆ ಹೋಗಿದ್ದು ಹೇಗೆ? PCS ವಾಹನದ ಡ್ರೈವರ್ ಬ್ಯಾಂಕ್ ಒಳಗಡೆ ಹೋಗಿದ್ದು ಯಾಕೆ? ಅವರಿಗೆ ಈ ಗಿರಿ ವೆಂಕಟೇಶ್ ಹಾಗೂ ಶಿವಕುಮಾರ್ನ ಉಳಿಸ್ಬೇಕು ಅಂತ ಅನ್ನಿಸ್ಲೇ ಅಲ್ವಾ? ಸದ್ಯ ದರೋಡೆಕೋರರು ಎಲ್ಲಿಂದ ಬಂದರು, ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಕುತೂಹಲಕಾರಿ ಅಂಶಗಳನ್ನು ನೋಡ್ತಾ ಹೋಗೋಣ. ಬೀದರ್ನ ಹಾರ್ಟ್ ಆಫ್ ದಿ ಸಿಟಿ ಜಾಗ, ಜನನಿ ಬಿಡ ಪ್ರದೇಶ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ಒಂದು ಕಡೆ DC ಆಫೀಸು, ಇನ್ನೊಂದು ಕಡೆ ಡಿಸ್ಟ್ರಿಕ್ಟ್ ಕೋರ್ಟ್, ಜಿಲ್ಲಾ ನ್ಯಾಯಾಲಯ. ಇಷ್ಟೆಲ್ಲ ಭಯವಿದ್ದರೂ ಕೂಡ CCTV ಕ್ಯಾಮ್ರಾ, ಪೊಲೀಸರು, ಬ್ಯಾಂಕ್ ಸಿಬ್ಬಂದಿಗಳು ಯಾರಿಗೂ ಲೆಕ್ಕಿಸದೆ ಒಬ್ಬನ ಜೀವವನ್ನು ಕೂಡ ತೆಗೆದುಕೊಂಡು ಹೋದಂಥ ದರೋಡೆಕೋರರು ಬರಬೇಕಾದ್ರೆ ಶಸ್ತ್ರಾಸ್ತ್ರ ಸಜ್ಜಿತರಾಗೇ ಬಂದಿದ್ದರು. ಪೊಲೀಸರು ಅಡ್ಡ ಬಂದಿದ್ದರೂ ಕೂಡ ಅವ್ರ ಪ್ರಾಣಕ್ಕೂ ಕೂಡ ಪಕ್ಕಾ ಕಂಟಕ ಅಂತೂ ಇದ್ದೇ ಇರ್ತಾಯಿತ್ತು. ಯಾಕೆಂದರೆ ಅವರು ತಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ ಯಾರು ಪ್ರಾಣವನ್ನಾದರೂ ಬೇಕಾದರೂ ಬಲಿ ಕೊಡಲಿಕ್ಕೆ ತಯಾರಾಗೇ ಬಂದಿದ್ದರು. ವೀಕ್ಷಕರು, ಅಷ್ಟೆಲ್ಲ ಜನರು ಓಡಾಡೋ ಜಾಗ, ನೀವು ಆ ದೃಶ್ಯಗಳನ್ನು ಗಮನಿಸಬಹುದು. ಶಿವಾಜಿ ಸರ್ಕಲ್ ಬಳಿ ಇರ್ತಕ್ಕಂಥ ATMಗೆ ಬೆಳಗ್ಗೆ ಗನ್ಮ್ಯಾನ್ ಇಲ್ಲದೆ ಬರ್ತಾ ಇರೋ ವಾಹನವನ್ನು ಫಾಲೋ ಮಾಡ್ತಾನೆ ಈ ದರೋಡೆಕೋರರು ಎಲ್ಲ ಸುಳಿವನ್ನು ಮುಂಚೆನೇ ಜೊತೆಗೆ ಇವೆಲ್ಲ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡೇ ಬಂದಿದ್ದರು. ಈಗ ಸದ್ಯ ಅವರ ಒಂದಿಷ್ಟು ದೃಶ್ಯಾವಳಿಗಳು ಜೊತೆಗೆ ಅದೇ ಸಿಟಿಗೆ ಬಂದು ಒಂದು ಲಾಡ್ಜ್ನಲ್ಲಿ ಉಳ್ಕೊಂಡಿರ್ತಕ್ಕಂಥ ಅನಾಮಿಕ ವ್ಯಕ್ತಿಗಳ ಫೋಟೋಗಳು ಈಗಾಗಲೇ ವೈರಲ್ ಆಗ್ತಾ ಇವೆ. ಅವರೇ ಇರಬಹುದಾ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. 1 ತಿಂಗಳಿಂದ ಈ ಬ್ಯಾಂಕ್ನ ಈ ಎಲ್ಲ ಬೆಳವಣಿಗೆಗಳನ್ನು ಅಬ್ಸರ್ವ್ ಮಾಡಿದಂಥ ನೀಚರು ಪಕ್ಕಾ ಸ್ಕೆಚ್ ಹಾಕಿಬಿಟ್ಟಿದ್ದಾರೆ. ಸುಲಭವಾಗಿ ಬ್ಯಾಂಕ್ ಸಿಬ್ಬಂದಿಗೆ ಚಳ್ಳೆ ಹಣ್ಣನ್ನು ಹೇಗೆ ತಿನ್ನಿಸಬಹುದು ಅನ್ನೋದನ್ನು ಕೂಡ ಅವ್ರು ಕಲಿತು ಬಿಟ್ಟಿದ್ದಾರೆ. ಹೇಗೆ 93 ಲಕ್ಷವನ್ನು ಚಳ್ಳೆ ಹಣ್ಣನ್ನು ತಿನ್ನಿಸಿ ಎತ್ತಾಕೊಂಡು ಹೋಗಬೇಕು ಅನ್ನೋದು ಅವರಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಹಾಗಾಗಿಯೇ ಹೊರಗೆ ಜೇಬ್ನಲ್ಲಿದ್ದಂಥ ಶಸ್ತ್ರಾಸ್ತ್ರವನ್ನು ಬಳಸೋಕೆ ರೆಡಿಯಾಗಿಬಿಟ್ಟಿದ್ರು. ಅವರಿಗೆ ಬ್ಯಾಂಕ್ನವರು ಅಡ್ಡ ಬಂದರು, ಅವ್ರ ಮೇಲೆ ಕಾರದ ಪುಡಿಯನ್ನು ಎರಚಿಬಿಟ್ರು. ಕಾರದ ಪುಡಿಯೂ ಕೂಡ ಅವರ ಬಲಗೈಯಲ್ಲಿತ್ತು. ಟ್ರಂಕ್ನಲ್ಲಿದ್ದಂಥ ಹಣವನ್ನು ಕಿತ್ಕೊಂಡು ಅದಾದ ಮೇಲೆ ನಡೆದಿದ್ದು ಕೇವಲ 3 ನಿಮಿಷದ ಹೈ ಡ್ರಾಮಾ ಅಷ್ಟೇ. ಆ 3 ನಿಮಿಷದಲ್ಲೇ ಅವರು ಬಂದ ಕಾರ್ಯವನ್ನು ಎಷ್ಟು ಬೇಗ ಮಾಡಿ ಮುಗಿಸಬೇಕು ಅಷ್ಟು ಬೇಗ ಮಾಡಿ ಮುಗಿಸಿಬಿಟ್ರು. ಅಲ್ಲಿ ಸುತ್ತಮುತ್ತಲಿದ್ದಂಥ ಜನರು ಚೀರಾಡಿದ್ರು, ಕೂಗಾಡಿದ್ರು, ಕಲ್ಲು ಬೀಸಿದ್ರು, ಅವ್ರನ್ನ ತಡಿಲಿಕ್ಕೆ ಮುಂದಾದರು. ಆದರೂ ಅವ್ರಿಗೆ ಯಾರಿಗೂ ಕೂಡ ಕ್ಯಾರೆ ಅನ್ನಲಿಲ್ಲ. ಭಾರದ ಹಣದ ಟ್ರಕ್ನಿಂದ ನೋಟಿನ ಕಂತೆಗಳು ಬಿದ್ದವು. ಆದರೂ ಕೂಡ ಅವರು ಇಲ್ಲಿ ತಡವಾಗುತ್ತೆ, ಅದನ್ನು ಇಲ್ಲೇ ಬಿಟ್ಟೋಗೋಣ ಅಂತಲೂ ಕೂಡ ನೋಡಲಿಲ್ಲ. ಅದನ್ನು ಮತ್ತೆ ಆ ಟ್ರಂಕ್ ಒಳಗೆ ಹಾಕ್ಕೊಂಡು ಅದನ್ನು ಕೂಡ ಬಿಡದೆ 80ರ ಸ್ಪೀಡ್ನಲ್ಲಿ ಬೈಕನ್ನು ಹೊಡೆದುಕೊಂಡು ಪರಾರಿ ಆಗಿಬಿಟ್ರು. ವೀಕ್ಷಕರೇ, ಒಬ್ಬ ವ್ಯಕ್ತಿಯ ಪ್ರಾಣ ನೆತ್ತರು ಹರಿದು ಹೋಗಿಬಿಡ್ತು. ಆ ದೃಶ್ಯಾವಳಿಗಳನ್ನು ಗಮನಿಸಿಬಿಟ್ರೆ ಇದೇ ವಾಹನ ನೋಟನ್ನು, ಈ ಕಂತೆ ನೋಟುಗಳನ್ನು ATMಗೆ ತುಂಬಲಿಕ್ಕೆ ಅಂತ ಬಂದಂಥ ಸಿಬ್ಬಂದಿ ಆ ಬ್ಯಾಂಕ್ ಮುಂದೆ ಆ ವಾಹನವನ್ನು ನಿಲ್ಲಿಸ್ತಾರೆ. ಅಲ್ಲಿಂದ ಆ ಟ್ರಂಕನ್ನು ತೆಗೆದುಕೊಂಡು ಹಣವನ್ನು ತುಂಬಲಿಕ್ಕೆ ಅಂತ ಹೋಗ್ತಾರೆ. ತಕ್ಷಣಕ್ಕೆ ಹಿಂದೆಯಿಂದ ಫಾಲೋ ಮಾಡ್ತಿದ್ದಂಥ ಈ ದರೋಡೆಕೋರರು ಬೈಕನ್ನು ನಿಲ್ಲಿಸ್ತಾರೆ, ಹೋಗಿ ತಡಿಲಿಕ್ಕೆ ಮುಂದಾಗ್ತಾರೆ. ಬ್ಯಾಂಕ್ ಸಿಬ್ಬಂದಿಯವರು ಯಾವಾಗ ಇದನ್ನು ತಡಿಲಿಕ್ಕೆ ಮುಂದಾಗ್ತಾರೋ ಅವ್ರ ಮೇಲೆ ಕಾರದ ಪುಡಿಯನ್ನು ಎರಚಿಸ್ತಾರೆ. ಕಾರದ ಪುಡಿ ಅಷ್ಟೇ ಅಂತ ಅಂದುಕೊಂಡು ಈ ಬ್ಯಾಂಕಿಗೆ ಹಣವನ್ನು ತುಂಬಲಿಕ್ಕೆ ಬಂದಂಥ ಸಿಬ್ಬಂದಿಯವರು ಅವ್ರನ್ನ ತಡಿಲಿಕ್ಕೆ ಮುಂದಾಗ್ತಾರೆ. ಈಗ ನಾವು
ಹಿಂದೇಟು ಹಾಕ್ಬಿಟ್ರೆ ಪಕ್ಕ ನಾವು ಲಾಕ್ ಆಗ್ತೀವಿ ಅಂತ ಜೇಬ್ನಲ್ಲಿದ್ದಂಥ ಶಸ್ತ್ರಾಸ್ತ್ರವನ್ನು ಬಳಸಿಬಿಡ್ತಾರೆ. ಇಷ್ಟೇ ನಡೆದಿರೋದು. CCTV ಫೂಟೇಜ್ ಪ್ರಕಾರ ಮಹಾರಾಷ್ಟ್ರದ ಮೂಲದವರು ಅಂತ ತಿಳಿದು ಬಂದಿದೆ. ಯಾಕೆಂದರೆ ವೆಹಿಕಲ್ ನಂಬರ್ ಮಹಾರಾಷ್ಟ್ರ ಪಾಸಿಂಗ್, ಆದರೆ ಇದು ಪಕ್ಕ ಟ್ರೈನಿ ಪಡೆದವರ ಟೀಮ್ ಅಂತಲೇ ಗೊತ್ತಾಗ್ತಾ ಇದೆ. ಒಂದು ಕಡೆ ತೆಲಂಗಾಣ, ಮಹಾರಾಷ್ಟ್ರ, ಇಲ್ಲಿ ಎರಡೂ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದಂಥ ಘಟನೆಗಳು ಮರುಕಳಿಸಿದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮೊದಲಿಗೆ ಇಲ್ಲಿಗೆ ಬಂದು ತದನಂತರ ಬೇರೆ ATMಗಳಿಗೆ ಹಣ ಹಾಕೋ ಪ್ಲ್ಯಾನ್ ಇತ್ತು. ಒಟ್ಟು 93 ಲಕ್ಷ. ಆರಂಭದಲ್ಲಿ ಈ ಶಿವಾಜಿ ಸರ್ಕಲ್ನ ATMಗೆ ಒಂದಿಷ್ಟು ಹಣವನ್ನು ತುಂಬಿಸಿ ಬೇರೆ ATMಗೆ ಹೋಗಬೇಕು ಅನ್ನೋ ಅವ್ರ ಪ್ಲ್ಯಾನ್. ಈ CMS ಪ್ಲ್ಯಾನ್ ಹೇಗೆ ಲೀಕ್ ಆಯಿತು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಆರಂಭದಲ್ಲೇ ಒಟ್ಟು 93 ಲಕ್ಷ ಒಟ್ಟಾರೆಯಾಗಿ ಇಲ್ಲಿಗೆ ಬರುತ್ತೆ ಅಂತ, ಇಲ್ಲ ಅಂದರೂ ಬೇರೆ ಕಡೆ ಹೋಗ್ತಾಯಿದ್ರು. ನೇರವಾಗಿ ಇಲ್ಲಿಗೆ ಬಂದಿದ್ದಾರೆ, ಅಲ್ಲಿನ ಎಲ್ಲ ಹಣವನ್ನು ಕೂಡ ನಮಗೆ ಒಟ್ಟಾರೆಯಾಗಿ ಟೋಟಲ್ ಅಮೌಂಟ್ ಇಲ್ಲಿ ಸಿಕ್ಬಿಡುತ್ತೆ ಅನ್ನೋ ಖಚಿತವಾದಂಥ ಮಾಹಿತಿ ಅವ್ರಿಗೆ ಹೇಗೆ ಗೊತ್ತಾಯಿತು? ಇದರಿಂದ ಯಾರಾದರೂ ಸಪೋರ್ಟ್ ಮಾಡೋರಿದ್ದಾರಾ, ಬ್ಯಾಂಕ್ನವರು ಅಥವಾ ಈ ಜೊತೆಗಿದ್ದಂಥ ಡ್ರೈವರು, ಇವೆಲ್ಲರೂ ಕೂಡ. ಜೊತೆಗೆ ಇನ್ನೊಂದು ಅನುಮಾನವೂ ಕೂಡ ಕಾಡೋದು, ಆ ಹಣವನ್ನು ತುಂಬಿಸ್ಲಿಕ್ಕೆ ಇಳಿದಂಥ ಇಬ್ಬರು ಸಿಬ್ಬಂದಿಗಳು, ಗಿರಿ ವೆಂಕಟೇಶ್ ಮತ್ತು ಶಿವಕುಮಾರ್. ಆದರೆ ಡ್ರೈವರ್ ಯಾಕೆ ನೇರವಾಗಿ ಬ್ಯಾಂಕ್ನೊಳಗೆ ಹೋದರು ಅನ್ನೋ ಅನುಮಾನವನ್ನು ಕೂಡ ಸಾರ್ವಜನಿಕರು, ಸ್ಥಳೀಯರು ವ್ಯಕ್ತಪಡಿಸ್ತಾ ಇರೋದು. ಇವೆಲ್ಲವೂ ಕೂಡ ತನಿಖೆಯಿಂದ ಬಯಲಿಗೆ ಬರಬೇಕಾಗತ್ತೆ. ಇನ್ನೊಂದು ಕಡೆ ಯಾವುದೇ ಸಾರ್ವಜನಿಕ ವ್ಯಕ್ತಿ ಇರಲಿ, ಈ ಶಸ್ತ್ರಾಸ್ತ್ರ ಸಜ್ಜಿತರಾಗಿ ದರೋಡೆಕೋರರು ಬಂದಾಗ ಅವ್ರನ್ನ ಹಿಡೀಲಿಕ್ಕೆ ಯಾರು ಕೂಡ ಧೈರ್ಯ ಮಾಡೋದಿಲ್ಲ. ಆದರೆ ಫೋನ್ ಮೂಲಕ ವಿಡಿಯೋವನ್ನು ಮಾತ್ರ ಎಲ್ಲ ಧೈರ್ಯದಿಂದಲೇ ಮಾಡ್ತಾರೆ ಅನ್ನೋ ಅಸಮಾಧಾನವೂ ಕೂಡ ಸ್ಥಳೀಯರಲ್ಲಿ ಇದೆ. ಆದರೆ ಅದನ್ನು ಸೂಕ್ಷ್ಮವಾಗಿಯೂ ಕೂಡ ನಾವು ಗಮನಿಸಬೇಕಾಗತ್ತೆ. ಯಾಕೆಂದರೆ ಹಣಕ್ಕಾಗಿ ಯಾರು ಕೂಡ ಪ್ರಾಣವನ್ನೇ ಒತ್ತೆ ಇಡೋದಿಲ್ಲ. ಇನ್ನೊಂದು ಕಡೆ ನಾವಲ್ಲಿ ಗಿರಿ ವೆಂಕಟೇಶ್ ಮತ್ತು ಶಿವಕುಮಾರ್ ಅವರ ಧೈರ್ಯವನ್ನು ಕೂಡ ಮೆಚ್ಚಲೇಬೇಕು. ಅಷ್ಟೆಲ್ಲ ಧೈರ್ಯವನ್ನು ಯಾವ ರೀತಿಯಾಗಿ ಮಾಡಿದರು ಅಂತ. ಹಣ ಹೋದರೂ ಹೋಗಲಿ, ಒಂದು ಕಡೆ ಬ್ಯಾಂಕ್ನ ಸಿಬ್ಬಂದಿಗಳು, ಮೇಲಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಅಲ್ಲಿ ಗನ್ಮ್ಯಾನ್ ಇರ್ತಾ ಇದ್ದ. ಇನ್ನೊಂದು ಕಡೆ ಗನ್ಮ್ಯಾನ್ ಒಂದು ಕಡೆ ಲೇಟಾಗಿ ಬರ್ತೀನಿ ಅಂತ ಫೋನ್ ಮುಖಾಂತರ ಹೇಳಿದ್ದಂತೆ. ಅದು ಯಾಕೆ ತಡವಾಗಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರು, ಇದೆಲ್ಲದಕ್ಕೂ ಕೂಡ ನಿಖರವಾದಂಥ ಕಾರಣಗಳು ಬೇಕಂದ್ರೆ ನಿಯರ್ 1 crore ಹಣವನ್ನು ಅಲ್ಲಿ ತುಂಬಿಸ್ಲಿಕ್ಕೆ ಬಂದಿರೋದು. 1 ಕೋಟಿಗೆ ಬೆಲೆನೇ ಇಲ್ವಾ? ಹಾಗಾದರೆ ಯಾರು ಕೂಡ ಈ ಭದ್ರತಾ ಸಿಬ್ಬಂದಿಗಳು ಇಲ್ಲದೆ ಈ ರೀತಿಯಾಗಿ ಹಣವನ್ನು ತುಂಬಿಸ್ಲಿಕ್ಕೆ ಹೋಗಿಬಿಟ್ರಲ್ಲ ಅಂತ. ಇನ್ಮೇಲೆ ಯಾರೇ ಈ ರೀತಿಯಾದಂಥ ಸಿಬ್ಬಂದಿಗಳು ಹಣವನ್ನು ತುಂಬಿಸೋರಿದ್ದರೆ ಬ್ಯಾಂಕ್ನವ್ರು ಕೂಡ ನೆಗ್ಲೆಕ್ಟ್ ಮಾಡಿದ್ರು, ನೀವು ಮಾತ್ರ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿ ಇಲ್ಲ, ಕೆಲಸವನ್ನು ಮಾಡೋದಿಲ್ಲ ಅಂತೇಳಿ ನೇರವಾಗಿ ಖಂಡ ತುಂಡವಾಗಿ ಹೇಳಿಬಿಡಿ. ಯಾಕೆಂದರೆ ಸಾಮಾನ್ಯ ಜನ ಈ ಹಣದ ಆಸೆ ದುರಾಸೆ ಎಷ್ಟಿದೆ ಅಂದರೆ ಎಂತಹ ವ್ಯಕ್ತಿಯೂ ಕೂಡ ಹಣದ ದುರಾಸೆಗೆ ಯಾರ ಪ್ರಾಣವನ್ನು ಬೇಕಾದರೂ ತೆಗಿಬಹುದು. ಇನ್ನೊಂದು ಕಡೆ ಪೊಲೀಸರಿಗೆ ಯಾಮಾರಿಸೋಕೆ ಈ ಮಹಾರಾಷ್ಟ್ರದ ವೆಹಿಕಲನ್ನು ಕೂಡ ಬಳಸಿರ್ಬೋದು. ಸದ್ಯ ಈಗ ಬೀದರ್ನಲ್ಲಿ ದರೋಡೆ ಮಾಡಿರ್ತಕ್ಕಂಥ ಖದೀಮ್ರು ನೆರೆಯ ತೆಲಂಗಾಣ ರಾಜ್ಯದಿಂದ ಬಂದಿದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ನಿನ್ನೆ ಬೀದರ್ಗೆ ಅವರು ಬಂದು ಉಳಿದುಕೊಂಡಿರೋ ಮಾಹಿತಿಗಳು ಸಿಗ್ತಾ ಇರೋದು. ಬೀದರ್ನ ಐತಿಹಾಸಿಕ ಗುರುದ್ವಾರ ಬಳಿಯ ಲಾಡ್ಜ್ ಒಂದರಲ್ಲಿ ರೂಮನ್ನು ಒಂದಿಬ್ಬರು ಖದೀಮ್ರು ಉಳಿದುಕೊಂಡಿದ್ರು. ಅಲ್ಲಿ ರೂಮ್ ಖರೀದಿ ಮಾಡಿ ಅಂದರೆ ರೂಮ್ನ ರೆಂಟ್ ಪಡೆದು ಅಲ್ಲಿ ಉಳ್ಕೊಂಡಿದ್ರು ಅನ್ನಲಾಗ್ತಾ ಇದೆ. ಅಲ್ಲೇ ಕೂತ್ಕೊಂಡು ಈ ದರೋಡೆಗೆಲ್ಲ ಸ್ಕೆಚ್ ಹಾಕಿದ್ರಾ ಅನ್ನೋ ಶಂಕೆ ಪೊಲೀಸರು ತನಿಖೆ ಮಾಡ್ತಾ ಇರೋದು. ಸದ್ಯ ಅವ್ರ ಫೋಟೋಗಳು ವೈರಲ್ ಆಗ್ತಾ ಇದೆ. ಒಂದು ಪಿಂಕ್ ಟೀ ಶರ್ಟ್ ಹಾಗೂ ಚೆಕ್ಸ್ ಶರ್ಟ್ ಹಾಕಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಶಂಕೆ ಈಗ ಆಗ್ತಾ ಇರೋದು. ಲಾಡ್ಜ್ನಲ್ಲಿ ರೂಮ್ ಪಡೆಯುವಾಗ ಇಬ್ಬರ ಚಲನವಲನಗಳನ್ನು ಗಮನಿಸಿದಂಥ ದೃಶ್ಯಗಳು ಈಗ CCTVಯಲ್ಲಿ ಸೆರೆ ಆಗ್ತಾ ಇವೆ. 9 ಪೊಲೀಸ್ ತಂಡಗಳಿಂದ ಈಗ ದರೋಡೆಕೋರಿಗೆ ಶೋಧ ಆಗ್ತಾ ಇದೆ. ತುಂಬ ಲೇಟ್ ಅನ್ನಿಸ್ತದೆ. ಯಾಕೆಂದರೆ ಅಂಥ ಸಿಟಿಯಿಂದ ಹೊರ ಹೋಗಬೇಕಾದ್ರೂ ಎಲ್ಲೆಲ್ಲಿ CCTV ಫೂಟೇಜ್ಗಳಿತ್ತು ಇಷ್ಟೆಲ್ಲ ಟ್ರ್ಯಾಕ್ ಮಾಡಿ ಇಷ್ಟೆಲ್ಲ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಆದರೂ ಕೂಡ ಇಷ್ಟು ತಡ ಮಾಡ್ತಾ ಇರೋದು ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನೇ ಇರಲಿ, ದುರ್ದೈವ. ಗಿರಿ ವೆಂಕಟೇಶ್ ಕೇವಲ 18,000 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ದವ್ರು, ಇನ್ನೂ ಕೂಡ ಯೌವನದ ವಯಸ್ಸು, ಮ್ಯಾರೇಜ್ ಕೂಡ ಆಗಿಲ್ಲ, ಅಂಥವ್ರನ್ನ ಕಳ್ಕೊಂಬಿಟ್ರಲ್ಲ ಅವ್ರ ಕುಟುಂಬದವರು. ಅವರ ನೋವುಗಳೇ ಈಗ ಹೇಳಲಿಕ್ಕೆ ಆಗ್ತಾಯಿಲ್ಲ. ನೋಡ ಮುಂದೆ ಏನಾಗುತ್ತೆ ಅನ್ನೋ. ಈ ಕೇಸ್ ಒಂದು ತಾರ್ಕಿಕ ಅಂತ್ಯ ಆಗಬೇಕು, ಲಾಜಿಕಲ್ ಎಂಡ್ ಸಿಗಬೇಕು ಅನ್ನೋದಷ್ಟೇ ನನ್ನ ಮನವಿ. ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.